ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಈ ಮನಸ್ಸನ್ನು ಹತೋಟಿಯಲ್ಲಿಡೋದು ಬಹಳನೇ ದುಷ್ಕರ. ಅದು ಸರಿಯಾಗಿಯೇ ಹೇಳಿದ್ದೀಯಾ. ಆದರೆ ಎರಡು ವಿಧದಿಂದ 2 ಮಾರ್ಗಗಳು ಇದೆ ಇದಕ್ಕೆ. ಈ ಮನಸ್ಸನ್ನು ಸಂಪೂರ್ಣವಾಗಿ ನಿಗ್ರಹಿಸೋದಕ್ಕೆ 2 ಮಾರ್ಗಗಳಿದೆ. ಒಂದು ಅಭ್ಯಾಸ, ಮತ್ತೊಂದು ವೈರಾಗ್ಯ. ಇದರಿಂದ ಖಂಡಿತವಾಗಲೂ ನಾವು ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಡಬಹುದು. ಯಾವುದೇ ರೀತಿಯ ಬಾಹ್ಯ ಪ್ರಪಂಚದ ತೊಂದರೆಗಳಿಂದ ಅಥವಾ ಪ್ರಚೋದನೆಗಳಿಂದ ನಮಗೆ ಏನೂ ಆಗದಂತೆ ನಿಗ್ರಹವನ್ನು ಮಾಡೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ಅದೇ ಯೋಗ. ಮತ್ತು ಇನ್ನೊಂದು ವೈರಾಗ್ಯದಿಂದ ಸಾಧ್ಯವಾಗುತ್ತೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಕೃಷ್ಣ ಪಕ್ಷೆ. ಇಂದು 3ನೇ ತಾರೀಕು ಶುಕ್ರವಾರ ಪ್ರತಿಪತ್ ತಿಥಿ ಮತ್ತು ಇಂದು ಚಿತ್ತ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಇಂದು ಮಧ್ಯಾಹ್ನದವರೆಗೂ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಹಳನೇ ಬ್ಯುಸಿ ಇರ್ತೀರಿ. ಮಧ್ಯಾಹ್ನವಾದ ನಂತರ ಪ್ರೀತಿ ಪಾತ್ರರಿಂದ ದಾಂಪತ್ಯ ಮತ್ತು ಮಿತ್ರತ್ವಗಳಲ್ಲಿ ನೆಮ್ಮದಿ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಅನೇಕ ರೀತಿಯ ಯೋಚನೆಗಳಿರುತ್ತೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ಮನಸ್ಸಿಗೆ ಬಾಧೆ ಹಾಗೂ ಹಣಕಾಸಿನ ಯೋಚನೆ ಇರುತ್ತೆ. ಮಧ್ಯಾಹ್ನದ ನಂತರ ಶತ್ರುಗಳು ಹಿಮ್ಮೆಟ್ತಾರೆ. ಮನಸ್ಸಿಗೆ ನೆಮ್ಮದಿ ಒಮ್ಮೆಲೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂಸಾರದ ತಾಪತ್ರಯಗಳು, ಮನೆಯ ವಿಚಾರಗಳು, ಮನೆಯಲ್ಲಿ ಅದು ಕ್ಲೀನಾಗಿಲ್ಲ, ಇದು ಸರಿ ಇಲ್ಲ ಅನ್ನೋಂತಹ ಬಾಧೆ ಕಾಡ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ನೀವು ಪಡೆಯುವಿರಿ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಮನಸ್ಸಿಗೆ ನೆಮ್ಮದಿ. ಮಧ್ಯಾಹ್ನವಾದ ನಂತರ ಮನೆಯ ತಾಪತ್ರಯಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಸರವಾಗುತ್ತೆ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಕುಟುಂಬದ ಆಗುಹೋಗುಗಳ ಬಗ್ಗೆ ಹಾಗೂ ಕುಟುಂಬದವರ ಸೌಖ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಯಾವ ರೀತಿ ಮನೆಯಲ್ಲಿ ಸುಖ ಸಂತೋಷಗಳನ್ನು ಹೆಚ್ಚು ಮಾಡಬಹುದು ಅಂತ ನೋಡ್ತಿರ್ತೀರಿ. ಮಧ್ಯಾಹ್ನವಾದ ನಂತರ ಬಂಧು ಮಿತ್ರರಿಂದ ಸಮಾಗಮ ಎಲ್ಲವೂ ಇರೋದರಿಂದ ಮನಸ್ಸಿಗೆ ಸಂತೋಷ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಇರುಸು ಮುರುಸು ಇರಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ನಿಮಗೆ ಮನೆಯವರಿಂದ ನೆಮ್ಮದಿ ಪ್ರಾಪ್ತಿ ಹಾಗೂ ಕುಟುಂಬದಲ್ಲಿ ಬಹಳ ಸಂತೋಷದ ಕ್ಷಣಗಳನ್ನು ನೀವು ನೋಡಬಹುದು. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನಾನಾ ರೀತಿಯ ಕ್ಲೇಶತೆ ಕಾಡ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಮಾರ್ಗದರ್ಶನ ಪ್ರಾಪ್ತಿಯಾಗಿ ಚಂದ್ರ ನಿಮ್ಮ ರಾಶಿಗೆ ಬಂದಾಗ ಮನಸ್ಸಿಗೆ ಒಮ್ಮೆಲೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಬಹಳನೇ ಸಂತೋಷಕರವಾಗಿ ಮಿತ್ರರ ಜೊತೆ ಸಮಯಗಳನ್ನು ಕಳೀತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲರೂ ದೂರ ಹೋಗಿಬಿಟ್ರೇನೋ ನಾನು ಒಬ್ಬನೇ ಆಗಿಬಿಟ್ಟೆ ಅನ್ನುವಂತಹ ಭಾವನೆ ಕಾಡಬಹುದು. ಮಿತ್ರತ್ವಗಳಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ಯಾದಿಗಳು ಬಂದು ಬಿಡಬಹುದು. ಹೀಗಾಗಿ ಬೆಳಗ್ಗೆ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಮಾತನಾಡುವುದು ಅವಶ್ಯಕ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರ ಜವಾಬ್ದಾರಿಗಳು ತುಂಬಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಧನಾಗಮ, ಮಿತ್ರರೊಂದಿಗೆ ಸಮಾಗಮ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಭಾಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಪ್ರಾಪ್ತಿ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೀವು ಕಾಣ್ತೀರಿ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಪ್ರಕಾರ ಎಲ್ಲವೂ ನಡೆಯುತ್ತೆ. ಮಧ್ಯಾಹ್ನವಾದ ನಂತರ ಸ್ವಲ್ಪ ನಿಮ್ಮ ಪ್ರೀತಿ ಪಾತ್ರರಿಗೆ ಯಾಕೋ ಮೂಡ್ ಅಪ್ಸೆಟ್ ಆಯಿತು ಅನ್ನೋ ರೀತಿಯಲ್ಲಿ ಆಗಬಹುದು. ಇದರಿಂದ ನಿಮಗೆ ಪರಿಣಾಮವಾಗಬಹುದು. ಧ್ಯಾನಾದಿಗಳನ್ನು ಮಾಡಿ 2 ದಿನ ಕಳೆದು ಬಿಟ್ಟರೆ ಎಲ್ಲವೂ ಆಮೇಲೆ ಸರಿ ಹೋಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಭಗವಂತ ನಮ್ಮೆಲ್ಲರನ್ನು ಖಂಡಿತವಾಗಲೂ ಕಾಪಾಡ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.